ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು SRS ಟಿಫನ್ ಸೆಂಟ್ರಲ್ಲಿ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇದ್ದಾರೆ. ಇದು ಚಿತ್ರಾನ್ನ ಗೊಜ್ಜು 8 kg ರೈಸ್ಗೆ ಒಂದು ಚಿತ್ರಾನ್ನ ಗೊಜ್ಜು ತುಂಬಾನೇ ಚೆನ್ನಾಗಿರುತ್ತೆ. ಚಿತ್ರಾನ್ನ ಜೊತೆಲಿ ಇವರು ಚಟ್ನಿ ಮತ್ತೆ ಸಾಂಬಾರ್ ಕೊಡ್ತಾರೆ, ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಒಂದು ಇವರು ಮಾಡೋವಂಥ ಚಿತ್ರಾನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ. ಈರುಳ್ಳಿ ಒಂದು 2 kg ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಈಗ 1/4 kg ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊತಾ ಇದ್ದಾರೆ. ಮಾಡ್ತಾ ಇದ್ದಾರೆ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ. ಈಗ 1/4 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಇದು ಎಷ್ಟು kg ರೈಸ್ಗೆ ಆಗುತ್ತೆ? ಇದು 8 kg ರೈಸ್. 8 kg ರೈಸು ನೋಡಿ. 8 kg ರೈಸ್ಗೆ ಈಗ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇದ್ದಾರೆ. ನೋಡಿ, ಎಣ್ಣೆ ಕಾದಿದೆ. ಈಗ ಕಡಲೆಬೀಜ ಇವರು ಸಪ್ರೇಟಾಗಿ ಈ ಥರ ಫ್ರೈ ಮಾಡಿ ಇಟ್ಕೊತಾರೆ, ಮತ್ತು ಒಗ್ಗರಣೆ ಹಾಕ್ಕೊತಾರೆ. ಈ ಥರ ಎಣ್ಣೆಯಲ್ಲಿ ಸಪ್ರೇಟಾಗಿ ಈ ಥರ ಒಂದು ಫ್ರೈ ಮಾಡಿ ಇಡೋದ್ರಿಂದ ಅನ್ನ ಮಿಕ್ಸ್ ಮಾಡುವಾಗ ಇದನ್ನ ಹಾಕ್ಕೊತೀರಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಮತ್ತು ಕಡಲೆಬೀಜ ಗಟ್ಟಿಯಾಗಿರುತ್ತೆ. ಚಿತ್ರಾನ್ನದಲ್ಲಿ ಡೈರೆಕ್ಟ್ ಕಡಲೆಬೀಜ ಹಾಕೋದ್ರಿಂದ ಮೆತ್ತವಾಗ್ಬಿಡುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಒಂದು ಎಣ್ಣೆಯಲ್ಲೇ ಈ ಥರ ಫ್ರೈ ಮಾಡಿ ತೆಗೆದು ಇಟ್ಕೊತಾರೆ ಸೈಡಲ್ಲಿ. ನೋಡಿ, ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ತೆಗಿತಾ ಇದ್ದಾರೆ. ಲೈಟ್ ಬ್ರೌನ್ ಕಲರ್ ಮಾಡ್ಕೊಂಡಿದ್ದಾರೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. 1 ಕಪ್ಪು ಸಾಸಿವೆ, 3/4 ಕಪ್ಪು ಸಾಸಿವೆ ಹಾಕ್ಕೊಂಡಿದ್ದಾರೆ. ಈ ಥರ ಸಾಸಿವೆ ಹಾಕಿದ್ಮೇಲೆ ಈ ಥರ ಒಂದು ಸೌಂಡ್ ಬರಬೇಕು. ಈ ಥರ ಒಂದು ಚಿಟಪಟ ಸೌಂಡ್ ಬಂದಮೇಲೆ ಬೇರೆ ಎಲ್ಲ ಹಾಕ್ಕೋಬೇಕು. ಈಗ ನೋಡಿ, ಈಗ ಸಾಸಿವೆ ಫ್ರೈ ಆಗಿದೆ. ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದಾರೆ. 1/4 kg ಇಲ್ಲ, ಒಂದು 300 ಗ್ರಾಮಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಕಡಲೆಬೇಳೆ ಫ್ರೈ ಮಾಡ್ಕೊಂಡಿದ್ದಾರೆ. ಲೈಟ್ ಬ್ರೌನ್ ಕಲರು ಫ್ರೈ ಮಾಡ್ಕೊಂಡಿದ ನಂತರ ಈಗ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಕೊಯ್ದು ಇಟ್ಕೊಂಡಿದ್ರಲ್ಲ, ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಫುಲ್ಲು ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಒಂದು 2 kg ಈರುಳ್ಳಿ ಇದೆಯಲ್ಲ, ಒಂದು 2ರಿಂದ 2.5 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ, 1 ಸ್ಪೂನು ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈರುಳ್ಳಿ ಒಂದು ಸಾಫ್ಟ್ ಆಗೋದಕ್ಕೆ ಈಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ. ಇದು ಪುಡಿ ಉಪ್ಪು. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಅನ್ನೋದು ಬೇಗ ಸಾಫ್ಟ್ ಆಗುತ್ತೆ. ಆ ಕಾರಣಕ್ಕೆ ಈಗ ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ, ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ, ಚಿತ್ರಾನ್ನ ಗೊಜ್ಜು ಅನ್ನೋದು ರೆಡಿಯಾಗಿದೆ. ಈಗ ಅನ್ನದಲ್ಲಿ ಮಿಕ್ಸ್ ಮಾಡುವಾಗ ನಿಂಬೆಹಣ್ಣು ರಸ ಹಾಕ್ಕೊತಾರೆ. ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಚಿತ್ರಾನ್ನ ಗೊಜ್ಜು ರೆಡಿ. ಸಪ್ರೇಟಾಗಿ ಈ ಥರ ಕಡಲೆಬೀಜ ಹುರಿದು ಇಟ್ಕೊಂಡಿರ್ತಾರೆ, ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಈಗ ರೈಸಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಚಿತ್ರಾನ್ನ ಗೊಜ್ಜು ಮಾಡಿದಾರಲ್ಲ, ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಅದರಲ್ಲೇ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ.
ನೋಡಿ ಅದರಲ್ಲೇ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದಾರೆ. ಇಷ್ಟಕ್ಕೆ ಎಷ್ಟು ಬೇಕಾಗುತ್ತೆ? ಒಂದು 4 ನಿಂಬೆಹಣ್ಣು, 4 ನಿಂಬೆಹಣ್ಣು. 10 ನಿಂಬೆಹಣ್ಣು. ಹಾಂ, 10 ನಿಂಬೆಹಣ್ಣು ಹಾಕಿದ್ರೆ ಉಳಿಬೇಕಂದ್ರೆ 10 ನಿಂಬೆಹಣ್ಣು ಹಾಕೋಬೋದು. ಮೀಡಿಯಮ್ ಆಗಿ ಅಂದರೆ ಒಂದು 4ರಿಂದ 5 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆಗಾಗಲಿ ರೈಸ್ ಮಾಡುವಾಗ ರೈಸು 1 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ರೆ ಅಂತಂದರೆ 4 ಗ್ಲಾಸು ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡಿದ ನಂತರ ಗಂಜಿ ಬಗ್ಸ್ಕೋಬೇಕಾಗುತ್ತೆ. ಇದರ ಗಂಜಿ ಅನ್ನೋದು ಫುಲ್ಲು ನೀರು ಥರ ಈ ಥರ ಒಂದು ಗಂಜಿ ಬಗ್ಸೋದ್ರಿಂದ ರೈಸ್ ಅನ್ನೋದು ಈ ಥರ ಉದ್ರಾಗಿ ರೈಸ್ ಬರುತ್ತೆ. ಗಂಜಿ ಅನ್ನೋದು ಗಟ್ಟಿ ಆಗಿಬಿಟ್ರೆ ರೈಸ್ ಅನ್ನೋದು ಫುಲ್ಲು ಉಂಟೆ ಆಗ್ಬಿಡುತ್ತೆ. ರೈಸ್ ಉಂಟೆ ಆಗಿರುತ್ತೆ. ನೋಡಿ, ಇದು ರೈಸ್ ಯಾವ ಥರ ನೋಡಿ ಫುಲ್ಲು ಉದ್ರಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ರೈಸ್ ಅನ್ನೋದು ಚಿತ್ರಾನ್ನಕ್ಕೆ ಈ ಥರ ಇರುತ್ತೆ. ನೋಡಿ, ಒಂದು ರೈಸ್ಗೆ ಒಂದು ರೈಸು ಯಾವುದೂ ಟಚ್ ಆಗ್ತಲ್ಲ, ಆ ಥರ ಇರುತ್ತೆ. ನೋಡಿ, ಚಿತ್ರಾನ್ನ ಅನ್ನೋದು ರೆಡಿಯಾಗಿದೆ. ಸೂಪರ್, ಚೆನ್ನಾಗಿದೆ. ನೋಡಿ, ಪ್ರತಿಯೊಂದು ಈ ಥರ ಒಂದು ಟೇಸ್ಟ್ ಕೊಡೋದ್ರಿಂದನೇ ಸುಮಾರು ಜನ ಬರೋದು ಇಲ್ಲಿ ಟೇಸ್ಟ್ ಮಾಡೋದು. ಈ ಟಿಫನ್ ಸೆಂಟ್ರ್ ಹತ್ರ ಆಲ್ಮೋಸ್ಟು ಏನಿಲ್ಲ ಅಂದರೂ 5 ವರ್ಷ 6 ವರ್ಷ ಇಂದ ಬಂದು ಇಲ್ಲಿ ಟಿಫನ್ ಮಾಡೋರು ಇದ್ದಾರೆ. ಚಿತ್ರಾನ್ನ ತುಂಬ ಚೆನ್ನಾಗಿದೆ. ನೀವು ಯಾವಾಗಾದರೂ ಬಂದಾಗ ಚಿತ್ರಾನ್ನ ಬೇಕಾದ ಚಿತ್ರಾನ್ನ, ರೈಸ್ ಬಾತು ಮತ್ತು ಮಸಾಲೆ ದೋಸೆ ಪ್ರತಿಯೊಂದು ಟೇಸ್ಟ್ ಮಾಡ್ಬೋದು. ಸಕ್ಕತ್ತಾಗಿದೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.